ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನು? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ನಾವು ಈ ಟೈಮು 6 ಗಂಟೆ ಆಗಿದೆ, ಸಾಯಂಕಾಲ 6 ಆಗಿದೆ. ನಮ್ಮ ಯಜಮಾನ್ರು ಈಗ ಬಂದರು. ನಾವೀಗ ಚಪ್ಪಲ್ ತೊಗೊಳ್ಳೋಣ ಅಂತ ಇಲ್ಲಿ ಮಾರ್ಕೆಟಿಗೆ ಬಂದಿದ್ವಿ. ಚಪ್ಪಲ್ ಇರಲಿಲ್ಲ, ಕಟ್ಟಾಗಿಬಿಟ್ಟಿತ್ತು. ಹಾಗಾಗಿ ನೋಡ್ತಾ ಇದ್ದೀವಿ ನೋಡಿ ಚಪ್ಪಲು. ಈ ಥರ ಫ್ಲ್ಯಾಟ್ ಇದ್ದಿದ್ದು ಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನೇ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು 9 ನಂಬರಾ? ಬ್ಲ್ಯಾಕೇ ಇರಲಿ, ಬ್ಲ್ಯಾಕೇ ಹೇಳಕ್ಕೆ. ನನ್ನ ಮಗನೂ ಬಂದಿದ್ನು ಸಂಗಟ ನಮ್ಮ ಜೊತೆ. ಅವನು ನೋಡ್ತಾ ಇದ್ದಾನೆ, ನನಗೆ ಹೇಳ್ತಾ ಇದ್ದಾನೆ, ಇದು ಜಾರುತ್ತಮ್ಮ, ಇದು ಬೇಡ ಜಾರುತ್ತೆ ಅಂತ ಹೇಳ್ತಿದ್ದಾನೆ ನೋಡಿ. ಫೈನಲ್ ಆಗಿ ಇದನ್ನೇ ತೊಗೊಂಡೆ, ಬ್ಲ್ಯಾಕ್ ಕಲರು. ಇದೇ ತೊಗೊಂಡು ಈಗ ಹೋಗ್ತಾ ಇದ್ದೀವಿ ನೋಡಿ. ರಾತ್ರಿನೇ ಆಗ್ತಾಯಿತ್ತು, ಕತ್ತಲನೇ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಯಜಮಾನ್ರಿಗೆ ಟೈಮ್ ಸಿಗಲ್ಲ, ರವಿವಾರ ಮಾತ್ರ ಟೈಮ್ ಇರುತ್ತೆ. ಆದರೆ ಅವರು ರವಿವಾರ ಹೊರಗಡೆ ಹೋಗಿದ್ದರು, ಹಾಗಾಗಿ ಇವತ್ತು ಬಂದ್ವಿ ನೋಡಿರಿ. ಹಾಗೆ ಮನೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಖಾಲಿಯಾಗಿತ್ತು, ಅದನ್ನು ತೊಗೋತಾ ಇದ್ದೀವಿ. ಮತ್ತು ತರಕಾರಿ ಸ್ವಲ್ಪ ತರಕಾರಿ ತೊಗೊಂಡ್ವಿ. 4 kg 50 ಅಲ್ಲ? ತರಕಾರಿ ಎಲ್ಲ ತೊಗೊಂಡು ಈಗ ಮನೆಗೆ ಬಂದ್ವಿ ನೋಡಿ. ಹಾಗೆ ಅಲ್ಲಿ ಬರುವಾಗ ನನ್ನ ಮಗ ಇದ್ನಲ್ಲ ನಮ್ಮ ಜೊತೆ, ಅಮ್ಮ ಗೋಬಿ ಬೇಕು ಅಂತ ಹೇಳಿದ್ದ. ಹಾಗಾಗಿ ಗೋಬಿ ತೊಗೊಂಡು ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ನೋಡ್ರಿ. ಈಗ ಗೋಬಿ ಎಲ್ಲ ತಿಂತಾಯಿದ್ದಾರೆ ಮಕ್ಕಳು. ಗೋಬಿ ಎಲ್ಲ ತಿಂದಾಯಿತು, ನಾವು ಊಟನೂ ಮಾಡಿದ್ವಿ. ನಾಳೆಗೆ ಮುಂಜಾನೆ ನಾಷ್ಟಕ್ಕಂತ ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಇಟ್ಟಿದ್ನಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನೀಗ ಕಲಸಿಡ್ತಾ ಇದ್ದೀನಿ. ಉಪ್ಪು ಮತ್ತು ಸಕ್ಕರೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ ನೋಡ್ರಿ. ಕಡಲೆ ಹಿಟ್ಟು ಸಕ್ಕರೆ ಹಾಕಿದ್ರೆ ಸ್ವಲ್ಪ ದೋಸೆ ಕಲರ್ ಬರ್ತದಂತೇಳಿ. ಮತ್ತು ಕೆಲವೊಬ್ಬರು ಅಕ್ಕಿ ಉದ್ದಿನಬೇಳೆ ನೆನೆ ಇಡುವಾಗಲೇ ಕಡಲೆಬೇಳೆ ಹಾಕಿರ್ತಾರೆ, ಹಾಕಿಲ್ಲ ನಾನು. ಹಾಗಾಗಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಸೋಡಾ ಪುಡಿ ಏನು ಹಾಕಲ್ಲ ನಾ, ಹಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಗಂಟೆ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎತ್ತಿಡ್ತಾ ಇದ್ದೀನಿ. ಇದು ಈಗ ಮುಂಜಾನೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ನೋಡಿ ದೋಸೆ ಮಾಡ್ಲಿಕ್ಕೆ ಹಿಟ್ಟು ಎಷ್ಟು ಚಂದ ರೆಡಿ ಆಗ್ಯದ ನೋಡ್ರಿ. ಈಗ ದೋಸೆ ಮಾಡ್ಬೇಕು. ಇವತ್ತು ಸ್ಕೂಲ್ ರಜೆ, ಮಕ್ಕಳು ಮನೇಲಿದ್ದಾರೆ. ಈಗ ಚಟ್ನಿ ಮಾಡ್ಕೊಳಕ್ಕೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಪುಟಾಣಿ, ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಈಗ ಮಿಕ್ಸಿ ಮಾಡ್ಕೋಬೇಕು. ಮತ್ತು ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡ್ಲಿಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಪಲ್ಯ ಮಾಡ್ಬೇಕು ನೋಡಿ. ಈಗ ಇದು ಸ್ಮ್ಯಾಶ್ ಮಾಡ್ಬೇಕಿನ್ನು, ಸ್ಮ್ಯಾಶ್ ಮಾಡಿ ಪಲ್ಯ ಮಾಡಿ ಚಟ್ನಿ ಮಾಡಬೇಕು. ಇವತ್ತು ರಜೆ ಅಲ್ಲ, ನನ್ನ ಮಗಳು ಮನೆ ಒರೆಸ್ತಾ ಇದ್ದಾಳೆ. ಮಾಡ್ತಾಯಿದ್ದೀನಿ ನೋಡ್ರಿ. ಸಾಸಿವೆ, ಜೀರಿಗೆ, ಈಗ ನೋಡಿ ಆ ಕಡೆ ಚಟ್ನಿ ಮಾಡಾಯಿತು. ಈಗ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಈಗ ಪಲ್ಯ ರೆಡಿ ಇತ್ತು. ಈಗ ದೋಸೆ ಮಾಡೋಣ.
ಈಗ ದೋಸೆ ಮಾಡ್ತಿದ್ದೀನಿ. ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈಗ ದೋಸೆ ಮಾಡ್ತೀನಿ ನೋಡಿರಿ. ಫಸ್ಟ್ ದೋಸೆ ನಂದು ನೋಡಿ ನೋಡಿ ಈಗ ದೋಸೆ ರೆಡಿ ಆಯಿತು. ಈಗ ತಿಂತಾಯಿದ್ದೀವಿ ನೋಡಿ ಎಲ್ಲ ಮಕ್ಕಳು, ನಾನು, ಯಜಮಾನರು ಡ್ಯೂಟಿಗೆ ಹೋಗಿದ್ದಾರೆ. ಈಗ ನನ್ನ ಮಗ ತಿಂತಾಯಿದ್ದಾನೆ ನೋಡ್ರಿ. ಟೇಸ್ಟ್ ಮಾಡಿ ಹೇಳ್ತಾನೆ ಈಗ ನನಗೆ ಚಲೋ ಆಗ್ಯದ ತಿನ್ರಿ. ಈಗ ನೋಡಿ ಎಲ್ರದು ನಾಷ್ಟ ಆಯಿತು. ಕಿಚನ್ ಕಟ್ಟಿ ನೋಡ್ರಿ, ಗ್ಯಾಸ್ ಕಟ್ಟಿ ಹಂಗಾಗ್ಯದ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಹಾಗೆ ಪಾತ್ರೆನೂ ತೊಳ್ಕೊಬೇಕು. ಈಗ ನೋಡಿ ಎಲ್ಲ ಪಾತ್ರೆ ತೊಳೆದೆ, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಯ್ತು. ಈಗ ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು. ಅದು ಸ್ವಲ್ಪ ನೀರಿಳಿಲ್ಲ ಅಂತ ಹಾಕಿದ್ದೀನಿ. ಹಾಗೆ ನಿನ್ನೆ ತರಕಾರಿ ತಂದಿದ್ದು ಸೊಪ್ಪನ್ನು ಈಗ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಡಬೇಕಂತೇಳಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಈ ಕಡೆ ನೋಡ್ಬೋದು ನನ್ನ ಮಕ್ಕಳು ಹೋಮ್ವರ್ಕ್ ಮಾಡ್ತಿದ್ದಾರೆ. ಈಗ ನಾಷ್ಟ ಮಾಡಿ ಹೋಮ್ವರ್ಕ್ ಮಾಡ್ಕೊಂಡು ಕುಂತಾರೆ. ಮಧ್ಯಾಹ್ನ ಅಡುಗೆನೂ ಮಾಡಬೇಕೀಗ. ಇಷ್ಟಿತ್ತು ನೋಡಿರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.